ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಅರಿವುಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ ನಾವು ರಥಪಾಣಿ ಟೈಗರ್ ರಿಸರ್ವ್, ಇದು 57ನೇ ಟೈಗರ್ ರಿಸರ್ವ್, 57ನೇ ಟೈಗರ್ ರಿಸರ್ವ್ ಇಂಡಿಯಾದಲ್ಲಿ. ಅಂಡ್ 8ನೇದು ಇನ್ ಮಧ್ಯಪ್ರದೇಶ. ಸೊ ಇದು ನಿಮ್ಗೆ ನೆನಪಿರ್ಬೇಕು. 57th ಟೈಗರ್ ರಿಸರ್ವ್ ಇನ್ ಇಂಡಿಯಾ ಅಂಡ್ 8th ಟೈಗರ್ ರಿಸರ್ವ್ ಇನ್ ದ ಸ್ಟೇಟ್. ಅಪ್ರೂವ್ ಮಾಡಿದ್ ಯಾರು? ನಿಮ್ಗೆ ನೆಕ್ಸ್ಟ್ ಎಕ್ಸಾಮಿನಲ್ಲಿ ಕೇಳುವಂತಹ ನೆಕ್ಸ್ಟ್ ಕ್ವಶನ್ ಏನು, ಟೈಗರ್ ರಿಸರ್ವ್ ನ ಯಾರು ಅಪ್ರೂವ್ ಮಾಡ್ತಾರೆ ಅಂತ. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಥ್ರೂ NTCA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇವರು ಈ ಒಂದು ಯಾವುದೇ ಒಂದು ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು, ಅದನ್ನ ಟೈಗರ್ ರಿಸರ್ವ್ ಅಂತ ಅಪ್ರೂವ್ ಮಾಡೋದು ಯಾರು? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಲಾಂಗ್ ವಿತ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಎಕ್ಸಾಮಿನರ್ಗೆ ಮೊದಲನೇ ಕ್ವಶನ್ ಎಷ್ಟು ಇದೆ ಇಂಡಿಯಾದಲ್ಲಿ, ಎಷ್ಟು ಟೈಗರ್ ರಿಸರ್ವ್ಸ್ ಇದೆ ಅಂತ ಕೇಳಬಹುದು. ಇದು ಮೊದಲನೇ ಕ್ವಶನ್. ರಥಪಾಣಿ ಅಂತ ಪರ್ಟಿಕ್ಯುಲರ್ ಆಗಿ ತಗೊಂಡ್ರೆ ಇದು ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಕೇಳ್ಬೋದು. ಇದು ಸೆಕೆಂಡ್ನೇ ಕ್ವಶನ್. ಇದಾದ್ಮೇಲೆ ರಥಪಾಣಿ ಇಂಡಿಯಾದಲ್ಲಿ ಎಷ್ಟನೇದು, 57ನೇದು, ಇದು ಕೂಡ ಕ್ವಶನ್ ಆಗ್ಬೋದು. ಇಲ್ಲ ಸ್ಟೇಟ್ ಅಲ್ಲಿ ಮಧ್ಯಪ್ರದೇಶಲ್ಲಿ ಇದು ಎಷ್ಟನೇದು ಅಂತಾನು ಕೂಡ ಕ್ವಶನ್ ಆಗ್ಬೋದು. ಸೊ ನೀವು ಒಂದು ಯಾವುದೇ ಒಂದು ಟಾಪಿಕ್ ಓದಿದ್ರೆ ನಿಮಗ್ ನೀವು ಕ್ವಶನ್ ಮಾಡ್ಕೊಳ್ಳಿ, ಈ ಟಾಪಿಕ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರಬಹುದು ಅಂತ. ಹಂಗಿದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯ ಕಷ್ಟದ ಕ್ವಶನ್ ಆಗ್ಲಿ ಅಥವಾ ಸುಲಭದ ಕ್ವಶನ್ ಅಥವಾ ನಿಮಗ್ ಸಿಲ್ಲಿ ಅನ್ಸುತ್ತಲ್ಲ ಅಂತ ಕ್ವಶನ್ ಕೂಡ ತಪ್ಪ ಆಗೋದಿಲ್ಲ. ಯಾಕೆ ರಥಪಾಣಿ ಟೈಗರ್ ರಿಸರ್ವ್ ನ್ಯೂಸ್ ಅಲ್ಲಿದೆ? ರಥಪಾಣಿ ಟೈಗರ್ ಇವಾಗ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಅಂದ್ರೆ, ಚೀಫ್ ಮಿನಿಸ್ಟರ್ ಆಫ್ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಮೋಹನ್ ಯಾದವ್ ಅವರು ಏನ್ ಹೇಳಿದ್ರು ಅಂದ್ರೆ, ರಥಪಾಣಿ ಟೈಗರ್ ರಿಸರ್ವ್ಗೆ ವಿಷ್ಣು ಶ್ರೀಧರ್ ವಾಕಾಂಕಾರ್ ಅಂತ ಹೆಸರಿಡುವ ಅಂತ, VS ವಾಕಾಂಕಾರ್ ಅಂತ ಹೆಸರಿಡುವ ಅಂತ ಹೇಳಿ ಇವರು ಸಜೆಷನ್ ಕೊಟ್ಟಿದ್ದಾರೆ. ಯಾಕೆ ಆ ಒಂದು ಸಜೆಷನ್ ನ ಚೀಫ್ ಮಿನಿಸ್ಟರ್ ಆಫ್ ಮಧ್ಯಪ್ರದೇಶ ಅವ್ರು ಕೊಟ್ಟಿದ್ದಾರೆ ಅಂದ್ರೆ, ಈ ವಿಷ್ಣು ಶ್ರೀಧರ್ ವಾಕಾಂಕಾರ್ ಅನ್ನೋರು ಆರ್ಕಿಯಾಲಜಿಸ್ಟ್ ಮತ್ತೆ ಪದ್ಮಶ್ರೀ ಅವಾರ್ಡಿ, ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಜೊತೆಗೆ ಇವರೊಬ್ರು ಆರ್ಕಿಯಾಲಜಿಸ್ಟ್. ಸೊ ಆ ಒಂದು ಕಾರಣಕ್ಕೆ ರಥಪಾಣಿ ಟೈಗರ್ ರಿಸರ್ವ್ಗೆ ವಿಷ್ಣು ಶ್ರೀಧರ ವಾಕಾಂಕಾರ್ ಅನ್ನುವಂತಹ ಹೆಸರಿಡಬೇಕು ಅಂತ ಹೇಳಿ ಇವರು ಸಜೆಸ್ಟ್ ಮಾಡಿದ್ದಾರೆ. ಇವಾಗ ನಿಮ್ಗೆ ಕ್ವಶನ್ ಹುಟ್ಟಬಹುದು, ಯಾಕೆ ವಿಷ್ಣು ಶ್ರೀಧರ್ ವಾಕಾಂಕಾರ್ ಅಂತ ಹೆಸರುನೇ ಇಡಬೇಕು? ಪದ್ಮಶ್ರೀ ಅವಾರ್ಡೀಸ್ ಬೇರೆಯವರು ಇರ್ತಾರಲ್ವಾ? ಈಗ ಸ್ವಲ್ಪ ನಮ್ಗೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಈ ಕ್ವಶನ್ ಬರುವಂತ ಸಾಧ್ಯತೆ ಇರುತ್ತೆ. ಇದಕ್ಕೂ ಒಂದು ನಿಮ್ಗೆ ಏನಂತಂದ್ರೆ, ಇವರು ಡಿಸ್ಕವರ್ ದ ಬಿಂಬಿಕ್ತ ರಾಕ್ ಶೆಲ್ಟರ್ ವಿಚ್ ಈಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಅದು ಎಲ್ಲಿ ಲೊಕೇಟ್ ಆಗಿದೆ? ಈ ರಥಪಾಣಿ ಇರುವಂತಹ ಜಾಗದಲ್ಲಿ, ಈ ರಥಪಾಣಿ ಟೈಗರ್ ರಿಸರ್ವ್ ಇರುವ ಜಾಗದಲ್ಲಿ ಬಿಂಬಿಕ್ತ ರಾಕ್ ಶೆಲ್ಟರ್ ಇದೆ. ಅದನ್ನ ಐಡೆಂಟಿಫೈ ಮಾಡಿದಂತಹ ಆರ್ಕಿಯಾಲಜಿಸ್ಟ್ ಯಾರು? ವಿಷ್ಣು ಶ್ರೀಧರ್ ವಾಕಾಂಕರ್. ಈ ಒಂದು ಕಾರಣಕ್ಕೆ ರಥಪಾಣಿ ಟೈಗರ್ ರಿಸರ್ವ್ಗೆ ವಿಷ್ಣು ಶ್ರೀಧರ್ ವಾಕಾಂಕರ್ ಅನ್ನುವಂತ ಒಂದು ಹೆಸರನ್ನ ನಾಮಕರಣ ಮಾಡಿದ್ದಾರೆ. ಅಂಡ್ ನಮ್ಗೆಲ್ರಿಗೂ ಗೊತ್ತೇ ಇದೆ, ಬಿಂಬಿಕ್ತ ರಾಕ್ ಶೆಲ್ಟರ್ ಮೊದಲನೇ ಅಂದ್ರೆ ಶಿಲಾಯುಗದ ಟೈಮಲ್ಲಿ ಒಂದು ಐಡೆಂಟಿಫೈ ಆದಂತಹ ರಾಕ್ ಶೆಲ್ಟರ್. ಇದನ್ನ ಐಡೆಂಟಿಫೈ ಮಾಡಿರೋರು ವಿಷ್ಣು ಶ್ರೀಧರ್ ವಾಕಾಂಕರ್. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿದೆ, ಜೊತೆಗೆ ಬಿಂಬಿಕ್ತ ರಾಕ್ ಶೆಲ್ಟರ್ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಕೂಡ ಆಡ್ ಆಗಿದೆ. ಇದು ನಮ್ಗೆ ಗೊತ್ತಿರ್ಬೇಕಾದಂತಹ ಒಂದು ವಿಷಯ ರಿಗಾರ್ಡಿಂಗ್ ವಿಷ್ಣು ಶ್ರೀಧರ್ ವಾಕಾಂಕರ್. ಇವರಿಗೆ ಪದ್ಮಶ್ರೀ ಬಂದಿದ್ದು ಇಯರ್ 1975. ಯಾಕಂತಂದ್ರೆ ಒಂದು ಕ್ವಶನ್ ವಿಷ್ಣು ಶ್ರೀಧರ್ ವಾಕಾಂಕರ್ ಬಗ್ಗೆ ಆಗಿರಬಹುದು, ಇನ್ನೊಂದು ಕ್ವಶನ್ ರಥಪಾಣಿ ಬಗ್ಗೆ ಬರಬಹುದು, ಅಥವಾ ಇನ್ನೂ ಒಂದು ಕ್ವಶನ್ ಬಿಂಬಿಕ್ತ ರಾಕ್ ಶೆಲ್ಟರ್ ಬಗ್ಗೆನೂ ಬರಬಹುದು. ಬಿಂಬಿಕ್ತ ರಾಕ್ ಶೆಲ್ಟರ್ ಯಾವ ಒಂದು ಟೈಗರ್ ರಿಸರ್ವ್ ಮಧ್ಯದಲ್ಲಿದೆ, ಈ ತರ ಕ್ವಶನ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಒಂದು ಯಾವುದೇ ಒಂದು ಟಾಪಿಕ್ ನ ನೀವು ಓದುವಾಗ ಅಥವಾ ನೋಟ್ಸ್ ಮಾಡ್ಕೊಳ್ಳುವಾಗ ಹೋಲಿಸ್ಟಿಕ್ ಆಗಿ ನಿಮಗ್ ನೀವು ಕ್ವಶನ್ ಮಾಡ್ಕೊಂಡು ಯಾವ ತರ ಕ್ವಶನ್ ಬರುತ್ತೆ ಅನ್ನೋ ತರ ಓದಿದ್ರೆ ಯಾವುದೇ ರೀತಿಯಾದಂತಹ ಆ ಒಂದು ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಬಹುದು.
ರಥಪಾಣಿದು ಲೊಕೇಶನ್ ಅಂಡ್ ಹೆರಿಟೇಜ್ ಇದೊಂದು ಲೊಕೇಟ್ ಎಲ್ಲಾಗಿದೆ ಅಂತಂದ್ರೆ ವಿಂಧ್ಯ ಹಿಲ್ಸ್ ಲ್ಯಾಂಡ್ಸ್ಕೇಪ್ ಅಲ್ಲಿ ಇದೆ ರಥಪಾಣಿ ಟೈಗರ್ ರಿಸರ್ವ್ಸ್. ಇದ್ರ ನಿಮ್ಗೆ ಮೇಜರ್ಲಿ ಅವರು ಟೋಟಲ್ ಏರಿಯಾ ಕೇಳುವ ಸಾಧ್ಯತೆ ಕಮ್ಮಿ ಇರುತ್ತೆ, ಬಟ್ ಸ್ಟಿಲ್ 1271 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇದೊಂದು ಗೊತ್ತಿರ್ಲಿ. ಅದ್ರ ಜೊತೆಗೆ ನಿಮಗೆ ಗೊತ್ತಿರಬೇಕು, ದಿಸ್ ಯೂನಿಕ್ ಕಾಂಬಿನೇಷನ್ ಆಫ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂಡ್ ಕಲ್ಚರಲ್ ಹೆರಿಟೇಜ್ ಮೇಕ್ಸ್ ರಥಪಾಣಿ ಸೈಟ್ಸ್ ಅನ್ ಎಕ್ಸೆಪ್ಷನಲಿ ಇಂಪಾರ್ಟೆಂಟ್. ಎಕ್ಸಾಮಿನರ್ ಬೇಕಾಗಿರುವಂತ ಒಂದು ಕಂಟೆಂಟ್ ಇಲ್ಲಿದೆ. ಏನ್ ಹೇಳಿ, ಇದು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಕೂಡ, ಜೊತೆಗೆ ಕಲ್ಚರಲ್ ಹೆರಿಟೇಜ್ ಸೈಟ್. ಬಿಂಬಿಕ್ತಾ ಕೇವ್ಸ್ ಇದೆಯಲ್ಲ, ಅದು ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ನಾನು ಹೇಳಿದೆ, ಯುನೆಸ್ಕೋ ಹೆರಿಟೇಜ್ ಅಂತ. ಸೊ ಇಟ್ಸ್ ಅ ಮಿಕ್ಸ್ಡ್, ಎರಡು ಇರೋದ್ರಿಂದ ನಮಗೆ ಎಕ್ಸಾಮಿನರ್ಗೆ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಿಮ್ಗೊಂದು ಕ್ವಶನ್ ಕಮೆಂಟ್ ಮಾಡಿ, ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅಂತ. ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಇಂಡಿಯಾದಲ್ಲಿ ಎಷ್ಟಿದೆ? ನಂಬರ್ಸ್ ಯಾವ್ದ್ಯಾವ್ದು? ಮಿಕ್ಸ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಆರ್ ಸೈಟ್ಸ್ ಇಂಡಿಯಾದಲ್ಲಿ ಎಷ್ಟಿದೆ? ಫಸ್ಟ್ ಕ್ವಶನ್. ಜೊತೆಗೆ ಅದು ಯಾವ್ದ್ಯಾವ್ದು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ರಥಪಾಣಿ ಟೈಗರ್ ರಿಸರ್ವ್ಸ್ ಅಲ್ಲಿ ಎಕೋಸಿಸ್ಟಮ್ ನೋಡೋಣ. ರಥಪಾಣಿ ಟೈಗರ್ ರಿಸರ್ವ್ಸ್ ಅಲ್ಲಿರುವಂತಹ ಎಕೋಸಿಸ್ಟಮ್ ಅಲ್ಲಿ ಟೀಕ್ ಡಾಮಿನೆನ್ಸ್ ಇದೆ, ಟೀಕ್ ವುಡ್. ಯಾಕೆ ಅಂದ್ರೆ ಅದೊಂದು ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ಡ್ರೈ ಅಂಡ್ ಮಾಯಿಸ್ಟ್ ಬೋತ್ ಇದೆ, ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್. ಸೊ ಅರೌಂಡ್ 55% ಆಫ್ ದ ರಥಪಾಣಿ ಟೈಗರ್ ರಿಸರ್ವ್ಸ್ ಅಲ್ಲಿ ಡ್ರೈ ಅಂಡ್ ಮಾಯಿಸ್ಟ್ ಡೆಸಿಡಿಯಸ್ ಟ್ರೀನ ನಿಮ್ಗೆ ಕಾಣಕ್ ಸಿಗ್ಬೋದು. ಎಕ್ಸಾಮಿನರ್ ಅಲ್ಲಿ ವೆಜಿಟೇಷನ್, ರಥಪಾಣಿಯಲ್ಲಿರುವಂತಹ ವೆಜಿಟೇಷನ್ ಬಗ್ಗೆನೂ ಕ್ವಶನ್ ಆಗುವ ಸಾಧ್ಯತೆ ಇರುತ್ತೆ. ಸೊ 55% ಆಫ್ ದ ಏರಿಯಾ ಏನಿದೆ ಹೇಳಿ, ಡ್ರೈ ಅಂಡ್ ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಇದೆ. ನೆಕ್ಸ್ಟ್ ಕಮ್ಸ್ ಬ್ಯಾಂಬೂ ಗ್ರೋವ್ಸ್. ಇಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಬ್ಯಾಂಬೂಸ್ ಬೆಳೆಯುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಎವರ್ಗ್ರೀನ್ ಸಾಜಾ ಫಾರೆಸ್ಟ್ ಕೂಡ ಈ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತದೆ. ರಥಪಾಣಿ ಟೈಗರ್ ರಿಸರ್ವ್ ಇದೊಂದು ಇನ್ಕ್ರೆಡಿಬಲ್ ಬಯೋಡೈವರ್ಸಿಟಿ ಇದೆ. ಇಲ್ಲಿ ಕೇವಲ ಟೈಗರ್ ಮಾತ್ರ ಅಲ್ಲ, ಅಲ್ಲಿ ಬೇರೆ ರೀತಿಯಾದಂತಹ ಮ್ಯಾಮಲ್ ಸ್ಪೀಸೀಸ್ ಕೂಡ ಕಂಡು ಬರುತ್ತೆ. ಇಲ್ಲಿ 40+ ಟೈಗರ್ಸ್ ನ ನಾವು ನೋಡಬಹುದು. ಜೊತೆಗೆ 35 ವೆರೈಟೀಸ್ ಆಫ್ ಮ್ಯಾಮಲ್ಸ್ ಆಲ್ಸೋ ಯು ಕ್ಯಾನ್ ಫೈಂಡ್ ಇನ್ ದ ರಥಪಾಣಿ ಟೈಗರ್ ರಿಸರ್ವ್. ಅದ್ರ ಜೊತೆಗೆ 33 ರೆಪ್ಟೈಲ್ ಸ್ಪೀಸೀಸ್, 40+ ಟೈಗರ್ಸ್, 35, 33 ಮ್ಯಾಮಲ್ ಅಂಡ್ ರೆಪ್ಟೈಲ್ ಸ್ಪೀಸೀಸ್ ರೆಸ್ಪೆಕ್ಟಿವ್ಲಿ. ಇದನ್ನ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ. ನೋಡಿ, ಎಲ್ಲಾ ರೀತಿಯ ಒಂದು ಪ್ರಾಣಿಗಳು, ಪಕ್ಷಿಗಳು, ರೆಪ್ಟೈಲ್ಸ್ ಈ ಒಂದು ರಥಪಾಣಿ ಟೈಗರ್ ರಿಸರ್ವ್ಸ್ ಅಲ್ಲಿ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಒಂದು ಟೈಗರ್ ರಿಸರ್ವ್ಸ್ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಟೈಗರ್ ರಿಸರ್ವ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸ್ಪೆಷಲೈಸ್ಡ್ ಪ್ರೊಟೆಕ್ಷನ್ ಆಗಿರಬಹುದು, ಅಥವಾ ರೆಗ್ಯುಲೇಟೆಡ್ ಟೂರಿಸಂ, ಅಥವಾ ಲೀಗಲ್ ಫ್ರೇಮ್ ವರ್ಕ್. ಇದು ನಿಮ್ಗೆ ರಥಪಾಣಿ ಟೈಗರ್ ರಿಸರ್ವ್ ಮೇಲೆ ಒಂದು ಕಂಪ್ಲೀಟ್ ಟಾಪಿಕ್ ಆಯ್ತು. ಇವಾಗ ನೀವು ಟೈಗರ್ ರಿಸರ್ವ್ಸ್ ಅಂದ್ಮೇಲೆ ಏನೇನು ಫ್ಯಾಕ್ಟ್ಸ್ ನ ನೆನ್ಪಿಟ್ಕೊಬೇಕು? ಮೊದಲನೇ ಫ್ಯಾಕ್ಟ್, ಇಂಡಿಯಾದಲ್ಲಿರುವಂತಹ ನಂಬರ್ ಆಫ್ ಟೈಗರ್ ರಿಸರ್ವ್ಸ್, ಇದು ನಿಮ್ಗೆ ಮೊದಲನೇ ಫ್ಯಾಕ್ಟ್. ನೆಕ್ಸ್ಟ್ ಫ್ಯಾಕ್ಟ್, ಕರ್ನಾಟಕದಲ್ಲಿ ಇರುವಂತಹ ಟೈಗರ್ ರಿಸರ್ವ್ಸ್ ಯಾವುದು? ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕು, ಯಾವ ಟೈಗರ್ ರಿಸರ್ವ್ಸ್ ಅಲ್ಲಿ ಹೈಯೆಸ್ಟ್ ಟೈಗರ್ ಇದೆ, ಟೈಗರ್ ಡೆನ್ಸಿಟಿ ಯಾವ ಒಂದು ಟೈಗರ್ ರಿಸರ್ವ್ ಅಲ್ಲಿ ಹೈಯೆಸ್ಟ್ ಇದೆ. ನಂಬರ್ ಆಫ್ ಟೈಗರ್ಸ್ ನ ತಗೊಂಡಾಗ ಯಾವ ಒಂದು ರಾಜ್ಯದಲ್ಲಿ ಹೈಯೆಸ್ಟ್ ಟೈಗರ್ಸ್ ಇದೆ, ಹೈಯೆಸ್ಟ್ ಟೈಗರ್ ಇರುವಂತಹ ರಾಜ್ಯ. ಅದು ಬಿಟ್ರೆ ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಅಂಡ್ ಥರ್ಡ್ ಹೈಯೆಸ್ಟ್. ಈ ಎಲ್ಲಾ ಫ್ಯಾಕ್ಟ್ಸ್ ನಿಮ್ಗೆ ಗೊತ್ತಿರ್ಬೇಕು. ಯಾಕಂತಂದ್ರೆ ಫಸ್ಟ್ ಹೈಯೆಸ್ಟ್ ಅಲ್ಲಿ ಮಧ್ಯಪ್ರದೇಶ್ ಬರುತ್ತೆ, ಸೆಕೆಂಡ್ ಹೈಯೆಸ್ಟ್ ಅಲ್ಲಿ ಕರ್ನಾಟಕ ಬರುತ್ತೆ. ಸೊ ಹಾಗಾಗಿ ಎಕ್ಸಾಮಿನರ್ಗೆ ಕರ್ನಾಟಕ ಇಂಪಾರ್ಟೆಂಟ್ ಆಗಿರುವಂತಹ ಎಲ್ಲಾ ಕ್ವಶನ್ಸ್ ಅಥವಾ ಎಲ್ಲಾ ಟಾಪಿಕ್ KPSC ಅಲ್ಲಿ, PSI ಅಲ್ಲಿ, ESI ಅಲ್ಲಿ, ಗ್ರೂಪ್ ಸಿ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಹೈಯೆಸ್ಟ್ ಡೆನ್ಸಿಟಿ ಇರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಅಂದ್ರೆ ಅದು ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಕಾರ್ಬೆಟ್ ಎಲ್ಲಿದೆ? ಅದು ಉತ್ತರಾಖಂಡ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಈ ತರ ಇನ್ ಡೀಟೇಲಿಂಗ್ ಆಗಿ ನೀವು ಯಾವ್ದಾದ್ರು ಒಂದು ಟಾಪಿಕ್ ನ ಓದಿದ್ರೆ
ಎಕ್ಸಾಮ್ ಅಲ್ಲಿ ಆ ಒಂದು ಟಾಪಿಕ್ ಮೇಲೆ ಯಾವುದೇ ಕ್ವಶನ್ಸ್ ಬಂದ್ರು ಕೂಡ ಮಿಸ್ ಆಗಕ್ಕೆ ಸಾಧ್ಯ ಆಗಲ್ಲ. ಅದನ್ನ ಬಿಟ್ಬಿಟ್ಟು ನಾವು ಮೇಲ್ಮೇಲೆ ಓಕೆ ರಥಪಾಣಿ ಮಧ್ಯಪ್ರದೇಶಲ್ಲಿ ಇದೆ ಇಷ್ಟು ಮಾತ್ರ ಓದ್ಕೊಂಡು ಹೋದ್ರೆ ಇದ್ರದ್ದು ಇನ್ ಡೆಪ್ತ್ ಏನಾದ್ರೂ ಕ್ವಶನ್ಸ್ ಕೊಟ್ರೆ ಎಕ್ಸಾಮ್ ಅಲ್ಲಿ ನಾವು ಟ್ರ್ಯಾಪ್ ಆಗ್ತೀವಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಇದನ್ನ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.